ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುಷ್ಪಾಂಜಲಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ಏನಪ್ಪ ಇದು ವಿಡಿಯೋ ಅಂತ ಅಂದರೆ, ಈಗ ನವರಾತ್ರಿಗಳು ಬರ್ತಾ ಇದೆ ಅಲ್ವಾ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ನನ್ನ ರೆಗ್ಯುಲರ್ ಫಾಲೋವರ್ಸ್ ಯಾರಿದ್ದಾರೆ, ನಾನು ಈ ಅಕ್ಷಯ ತೃತೀಯ ಪೂಜೆ ಮತ್ತು ಈ ನವರಾತ್ರಿಗಳ ಪೂಜೆನ ಸ್ವಲ್ಪ ಸ್ಪೆಷಲ್ ಆಗೇ ಮಾಡ್ತೀನಿ. ಅಂದರೆ ಸ್ಪೆಷಲ್ ಅಂತ ಏನೂ ಇಲ್ಲ, ಬಟ್ ಬಿಡ್ದಂಗೆ ಕರೆಕ್ಟಾಗಿ ನಾನು ಮಾಡೋ ಅಂಥದ್ದು ಅಂದರೆ ಈ ಪೂಜೆಗಳು. ಇವು ನನಗೆ ತುಂಬಾ ಪರ್ಸ್ನಲಿ ಇಂಟ್ರೆಸ್ಟ್ ಇದೆ. ಹಾಗೆಯೇ ನನಗೆ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕೊಟ್ಟಿದೆ. ನೀವು ನನ್ನ ಚಾನಲ್ನ ನೋಡಿದರೆ ಆಲ್ಮೋಸ್ಟ್ 2 ವರ್ಷ ಆಯಿತು. ಸೊ ನಾನೀಗ ಹೊಸದಾಗಿ ಏನೇನೋ ಪೂಜೆಗಳನ್ನ ಗೊತ್ತಿಲ್ಲದೆ ಇರೋದನ್ನೆಲ್ಲ ಮಾಡೋದು ಏನೂ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ಏನು ನಮ್ಮ ಅಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಅವ್ರ ಹತ್ರ ಕಲ್ತಿದ್ದೀನಿ, ಅವ್ರು ಹೇಳ್ಕೊಟ್ಟಿದ್ದಾರೆ, ಅದನ್ನು ಮಾತ್ರನೇ ನಾನು ಪೂಜೆಗಳನ್ನ ಮಾಡೋದು. ಹಾಗೆಯೇ ಮತ್ತು ಇನ್ನೊಂದು ಏನಂತಂದರೆ, ನನಗೆ ಅದರಿಂದ ಪಾಸಿಟಿವ್ ವೈಬ್ಸ್ ಆ ಥರ ಏನೋ ಒಂದು ಆಗಿದೆ, ಒಳ್ಳೇದಾಗಿದೆ ಅನ್ನೋದನ್ನು ನಾನು ಫಾಲೋ ಮಾಡ್ತಿದ್ದೀನಿ. ಹಂಗನ್ಬಿಟ್ಟು ಬೇರೆ ಪೂಜೆಗಳು ಮಾಡಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗಲ್ಲ, ಆ ಥರ ಖಂಡಿತ ಅಲ್ಲ. ಬಟ್ ನನಗೆ ಗೊತ್ತಿರೋದನ್ನ ಮಾತ್ರ ನಾನು ನಿಮಗೆ ಹೇಳಬಲ್ಲೆ, ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಹೇಳಿದ್ರೆ ತಪ್ಪಾಗತ್ತಲ್ವ. ಹಾಗಾಗಿ ನಾನು ಇವೆರಡರ ಬಗ್ಗೆ ನನಗೆ ಮಾಹಿತಿ ಇದೆ, ಅದನ್ನು ಕೊಡ್ತೀನಿ. ಇನ್ನು ಸೋಮವಾರದಿಂದ ನವರಾತ್ರಿ ಅನ್ನೋದು ಶುರು ಆಗುತ್ತೆ. ಸೊ ಫಸ್ಟು ನವರಾತ್ರಿ ಮೊದಲನೇ ದಿನ ಏನಿದೆ, ಆವತ್ತಿನ ದಿನ ನಾವು ಬೆಳಗ್ಗೆ ಒಂದು ಅಖಂಡ ದೀಪನ ಹಚ್ಚಿ ಪೂಜೆನ ಶುರು ಮಾಡ್ತೀವಿ ಅಲ್ವಾ. ಸೊ ಅಖಂಡ ದೀಪನ ಹಚ್ಚೋದಕ್ಕೆ ನಾನು ತಗೊಳ್ಳೋ ಅಂಥ ದೀಪ ಈ ಥರ. ಬಿಕಾಸ್ ಲಾಸ್ಟ್ ಇಯರ್ ಎಲ್ಲ ನಾನು ಈ ಥರ ವಿಡಿಯೋ ಮಾಡಿಲ್ಲ, ಡೈರೆಕ್ಟ್ ಪೂಜೆ ಬಗ್ಗೆ ಮಾಡಿಬಿಟ್ಟಿದ್ದೆ. ಸೊ ಕೆಲವರು ಹೇಳ್ತಾ ಇದ್ರಿ, ಅಕ್ಕ ಸ್ವಲ್ಪ ಮುಂಚೆ ಹೇಳಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಾವು ಕಲ್ತ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ಅಂದರೆ ಮಾಡ್ಬೋದು ಅನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಬಿಫೋರ್ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ದೀಪನ ತೊಗೊಳ್ಬೇಕಾಗತ್ತೆ ನೀವು. ಸೋಮವಾರ ಅಂತಂದರೆ ಐ ಥಿಂಕ್ 21ನೇ ತಾರೀಕಿಂದ ನವರಾತ್ರಿ ಶುರು. 20ನೇ ತಾರೀಕು ಅಮಾವಾಸ್ಯೆ ಇರುತ್ತೆ, ಅದೇ ಪಿತೃಪಕ್ಷ ಅಮಾವಾಸ್ಯೆ ಏನು ಕೊನೆ ದಿನ ಇರುತ್ತೆ ಅವತ್ತಿರುತ್ತೆ. ಸೊ ಅದ್ರ ನೆಕ್ಸ್ಟ್ ಡೇ ಸೋಮವಾರ ನಾವು ನವರಾತ್ರಿನ ಶುರು ಮಾಡ್ತೀವಿ, ಅವತ್ತಿಂದ ಶುರು ಆಗುತ್ತೆ ಅಲ್ವಾ. ಸೊ ಕಂಪ್ಲೀಟಾಗಿ ದೇವ್ರ ಮನೇನ ನಾವು ಅವತ್ತು ಶುಚಿ ಮಾಡ್ಕೊಬೇಕು. ನಮ್ಮ ಮನೆಗಳಲ್ಲಿ ನಾವು ಅಮಾವಾಸ್ಯೆಗೆ ದೇವ್ರ ಮನೆ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಏನೂ ಮಾಡೋದಿಲ್ಲ. ಬಿಕಾಸ್ ಅವತ್ತಿನ ದಿನ ನಾವು ದೊಡ್ಡವ್ರಿಗೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ಸೊ ಅದನ್ನು ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಡೇ ಸೋಮವಾರದ ದಿನ ದೇವ್ರ ಮನೆದು ಪ್ರತಿಯೊಂದು ಶುಚಿ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ಅವತ್ತಿನ ದಿನ ನಾವು ಈ ಅಖಂಡ ದೀಪನ ಇಡ್ತೀವಿ. ಸೊ ದೀಪ ಬಂದು ನಿಮಗೆ ಈ ಸೈಜ್ ತೊಗೊಳ್ಳಿ, ಇಲ್ಲ ಇದಕ್ಕಿಂತ ದೊಡ್ಡ ಸೈಜ್ ತೊಗೊಳ್ಳಿ, ಆದರೆ ಇದಕ್ಕಿಂತ ಸ್ಮಾಲ್ ಸೈಜ್ ಬೇಡ, ಚಿಕ್ಕದು ಬೇಡ. ಯಾಕಂದರೆ ಈ ದೀಪನ ನೀವು ಆಲ್ಮೋಸ್ಟ್ 9ರಿಂದ 10 ದಿನ ಬೆಳಗಬೇಕಾಗತ್ತೆ, ಅಂದರೆ ನಾವು ಅದನ್ನು ಉರಿಸ್ಬೇಕಾಗತ್ತಲ್ವ. ಸೊ ಅದಕ್ಕೆ ಆದಷ್ಟು ಈ ಸೈಜ್ ಇರಲಿ, ಮೀಡಿಯಮ್ ಸೈಜು. ನಾನು ಈ ಸೈಜೇ ತೊಗೊಳ್ಳೋದು, ಇಲ್ಲ ಅಂದರೆ ಇದಕ್ಕಿಂತ ದೊಡ್ಡದು ತೊಗೊಳ್ಳಿ. ಮತ್ತು ಈ ದೀಪ ಬಂದು ಈಗ ತೊಗೊಂಡಿರೋದಲ್ಲ, ಇದು ಹೋದ ವರ್ಷದ ದೀಪ. ಈ ವರ್ಷ ನಾನು ಮತ್ತೆ ಹೊಸ ದೀಪನ ತೊಗೊಂಡು ಬರ್ತೀನಿ. ನೀವು ಮನೇಲಿರುವಂಥ ದೀಪನ ನಾವು ಯೂಸ್ ಮಾಡೋಂಗಿಲ್ಲ, ಬಳಸೋ ಹಾಗಿಲ್ಲ. ಸೊ ನಾನು ಇನ್ನೊಂದು ದೀಪನ ತೊಗೊಂಡು ಬರ್ತೀನಿ. ಹಾಗೆ ಯಾವುದೇ ಕಾರಣಕ್ಕೂ ನೀವು ದೀಪ ತೊಗೊಳ್ಳುವಾಗ ಸಿಂಗಲ್ ದೀಪ ತೊಗೋಬೇಡಿ, ಇಲ್ಲ ಜೋಡಿ ದೀಪ ತೊಗೊಳ್ಳಿ. ಇಲ್ಲ ಅಂತಂದರೆ ಕೆಳಗಡೆ ನಿಮಗೆ ಒಂದು ಪ್ಲೇಟ್ ಥರ ಬರುತ್ತೆ ಮಣ್ಣಿಂದೆ, ಅದನ್ನು ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಸಿಂಗಲ್ ದೀಪನ ತೊಗೋಬಾರ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಪ್ಲೇಟ್ ತೊಗೊಳ್ಳೋದಕ್ಕಿಂತ ಜೋಡಿ ದೀಪ ತೊಗೊಳ್ಳೋದೇ ಬೆಟರ್. ನಾವು ಶುಭ ಕಾರ್ಯಕ್ಕೆ ಯಾವತ್ತೂ ಅಷ್ಟೇ ನಮಗೆ ಒಂದೇ ದೀಪ ಅವಶ್ಯಕತೆ ಇದ್ರೂ ನಾವು ತೊಗೊಳ್ಳುವಾಗ 2 ದೀಪನ ತೊಗೊಬೇಕಾಗತ್ತೆ. ಸೊ ಈ ಥರ ಒಂದು. ಮತ್ತು ಇದು ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬಟ್ ಈಗ ತೊಗೊಂಡು ಬಂದ ಮೇಲೆ ದೀಪನ ಚೆನ್ನಾಗಿ ತೊಳೆದು ನಾವು ಚೆನ್ನಾಗಿ ಇದಕ್ಕೆ ಅರಿಶಿಣನ ಹಚ್ಚಬೇಕು. ಅರಿಶಿಣ, ಸ್ವಲ್ಪ ಗಂಧ ಮತ್ತು ಜವಾದು ಪೌಡರು, ರೋಸ್ ವಾಟರು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದಕ್ಕೆ ಅಪ್ಲೈ ಮಾಡಿ. ನನಗೆ ಲಾಸ್ಟ್ ಟೈಮು ನವರಾತ್ರಿ ಟೈಮಲ್ಲಿ ಕೆಲವರು ಹೇಳ್ತಾಯಿದ್ರು, ಅಕ್ಕ ದೀಪದಿಂದ ಎಣ್ಣೆ ಎಲ್ಲ ಸೋರುತ್ತೆ ಅಂತ ಹೇಳಿ. ಸೊ ನೀವು ಯಾವಾಗಲೂ ಅಷ್ಟೇ ದೀಪಕ್ಕೆ ಆ ಥರ ಎಣ್ಣೆ ಹಾಕಿದಾಗ ಫುಲ್ಲು ತುಂಬ ಥರ ಎಣ್ಣೆನ ಯಾವತ್ತೂ ಹಾಕೋಂಗಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ಒಂದು 3/4 ಭಾಗದಷ್ಟು ಎಣ್ಣೆ ಹಾಕ್ಕೊಂಡು ದೀಪನ ಹಚ್ಕೊಂಡು ನಾವು ಸ್ವಲ್ಪ ನೋಡ್ಕೊಂಡು ಎಣ್ಣೆನ ಹಾಕ್ಕೊತಾ ಇದ್ದರೆ ಆ ಎಣ್ಣೆ ಅನ್ನೋದು ಏನಿದೆ ಅದು ದೀಪದಿಂದ ಚೆಲ್ಲೋದಿಲ್ಲ. ಮತ್ತು ಇನ್ನೊಂದು ಏನಂದರೆ, ನೀವು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಅರಿಶಿಣನ ಹಚ್ಚಿದ್ದೀರಾ ಅಂದ್ರೂ ಸಹ ಆ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನಮ್ಮ ಮನೇಲಿ ನನಗೆ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಮತ್ತು ಬತ್ತಿನೂ ಅಷ್ಟೇ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿರೋ ಬತ್ತಿನ ತೊಗೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನಾವು ಬೆಳಿಗ್ಗೆ ವಾರ ಮಾಡುವಾಗ
ಸೊ ಇನ್ನು ನಾನು ಹೇಳದ್ನಲ್ವ, ಸೋಮವಾರ ನಾವು ದೇವ್ರ ಮನೆನೆಲ್ಲ ಶುಚಿ ಮಾಡಿ ಆದಮೇಲೆ ಪೂಜೆ ಮಾಡ್ತೀವಲ್ವ, ಆವಾಗ ಅಮ್ಮನವ್ರನ್ನ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಅಖಂಡ ದೀಪನ ಬೆಳಗಬೇಕಾಗತ್ತೆ. ಇದು ಬೆಳಗೋದೇನು ತುಂಬ ಏನೇನೋ ಮಾಡಬೇಕು ಆ ಥರ ಎಲ್ಲ ಖಂಡಿತ ಇಲ್ಲ. ನೀವು ನಾರ್ಮಲ್ ಆಗಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು, ಆಗಲೇ ಹೇಳ್ದಂಗೆ ಅರಿಶಿನ ಕುಂಕುಮ ಇಟ್ಕೊಂಡು ದೀಪನ ಬೆಳಗಿದ್ರೆ ಸಾಕಾಗತ್ತೆ. ಬಟ್ ಏನಂದರೆ ನೀವು ಸ್ವಲ್ಪ ಅದನ್ನು ನೋಡ್ಕೊಬೇಕಾಗತ್ತೆ ದೀಪನ. ಬೆಳಗಿಂದ ಅಂದರೆ ಅದೇ ಅಲ್ಲೇ ಕುತ್ಕೊಂಡು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಲಾಸ್ಟ್ ಟೈಮ್ ಎಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇತ್ತು, ಹೇಗೆ ಅಂದರೆ ತಣ್ಣಗಾಗ್ಬಿಟ್ರೆ ದೀಪ ಆರೋಗ್ಬಿಟ್ರೆ ಈ ಥರ ಎಲ್ಲಾನು. ಸಾಮಾನ್ಯವಾಗಿ ಆರೋದಿಲ್ಲ. ಮತ್ತೆ ಆರೋಗ್ಬಿಟ್ಟೆ ಇದೆ ಅಂತ ಅಂದ್ಬಿಟ್ಟು ಹೆದರ್ಕೊಳಕ್ಕೂ ಹೋಗಬೇಡಿ. ಕೆಲವು ಸತಿ ಫ್ಯಾನ್ ಗಾಳಿಗೆ ಆರೋಗ್ಬೋದು, ಇಲ್ಲಾಂದ್ರೆ ಮಕ್ಕಳೇನೋ ಮಾಡಕ್ ಹೋಗಿ ತೀಟೆ ಮಾಡಕ್ ಹೋಗಿ ಅದನ್ನ ತಣ್ಣಗೆ ಮಾಡ್ಬೋದು. ಈ ರೀತಿ ಎಲ್ಲ ಇರತ್ತೆ. ಸೊ ಆದ್ರೆ ನಾವು ಬೇಕು ಅಂತ ಅದನ್ನ ಇಗ್ನೋರ್ ಮಾಡಬಾರ್ದು. ಲೈಕ್ ಏನೋ ಹಚ್ಬಿಟ್ಟೆ ಇವತ್ತು, ನಾಳೆ ನನ್ನ ಕೈಲಾಗಲ್ಲ, ನಾಳಿದ್ದಾಗ್ಲಿಲ್ಲ ನನ್ನ ಕೈಯಲ್ಲಿ, ನಾನು ಎಲ್ಲೋ ಊರ್ಗೋದೆ, ನಾನು ಆ ಥರ ಮಾಡಕ್ ಖಂಡಿತ ಹೋಗ್ಬೇಡಿ. ನೀವು ಒಂದ್ಸತಿ ಸಂಕಲ್ಪ ಮಾಡಿ ನೀವು ಅಲ್ಲಿ ದೀಪನ ಹಚ್ಚಿದ್ದೀರಾ ಅಂತಂದ್ರೆ ಅದನ್ನ ಕಂಪ್ಲೀಟ್ 9 ದಿನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರತ್ತೆ. ಇಲ್ಲ ನಿಮ್ಗೆ ಏನಾದ್ರೂ ಮಂತ್ಲಿ ಸೈಕಲ್ ಪ್ರಾಬ್ಲಮ್ಮು ಆ ಥರ ಎಲ್ಲ ಆದಾಗ ಮನೇಲಿ ಯಾರು ಇರ್ತಾರೆ ಅಂದರೆ ಹಸ್ಬೆಂಡ್ ಇರ್ಬೋದು, ಇಲ್ಲ ಮಕ್ಕಳು ಯಾರಾದರೂ ಇದ್ರೆ ಅವ್ರನ್ನ ನೋಡ್ಕೊಳಕ್ಕೆ ಹೇಳಿ. 1-2 ದಿನ ಏನೂ ಇಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ದೀಪ ಬತ್ತಿ ಸರಿ ಮಾಡ್ತಾ ಇದ್ರೆ ಸಾಕು. ಅದನ್ನ ಅವರು 2-3 ಡೇಸ್ ಮಾಡಿದ್ರೆ ಆಮೇಲೆ ಎಗೇನ್ ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತೆ ಇನ್ನು ನಾನು ನವರಾತ್ರಿಲಿ ಬಾಗಿಲು ಪೂಜೆ ಅಂತ ಹೇಳಿ ಮಾಡ್ತೀನಿ. ದಿನ ಬೆಳಗ್ಗೆ ಸಂಜೆ 2 ಟೈಮ್ ಬಾಗಿಲು ಪೂಜೆ ಆಗುತ್ತೆ ನಮ್ಮ ಮನೆಯಲ್ಲಿ. ಬೆಳಗ್ಗೆ ಹೊತ್ತು ನಾನು ಮಾಡ್ತೀನಿ, ಸಂಜೆ ಹೊತ್ತು ಪಾವನಿ ಮಾಡ್ತಾಳೆ. ಹನಿ ಇದ್ದಾಗ ಹನಿ ಮಾಡೋಳು, ಈಗ ಪಾವನಿ ಇರ್ತಾಳಲ್ವ. ಸೊ ಮಕ್ಳಿಗೂ ನಾನು ಅದು ಅಭ್ಯಾಸ ಮಾಡಿರೋದ್ರಿಂದ ಅವ್ರಿಗೂ ಸಹ 1 ಟೈಮ್ ಬಾಗಿಲು ಪೂಜೆ ಮಾಡೋಕ್ಕೆ ಬಿಡ್ತೀನಿ ನಾನು. 2 ಟೈಮು ಹೊಸಲನ್ನ ಸ್ವಲ್ಪ ನೀಟಾಗಿ ಹೊರಿಸ್ಕೊಂಡು ಹೂವು, ಅರಿಶಿನ ಕುಂಕುಮ ಹೂವು ಇಟ್ಟು ನಾನು ಪೂಜೆ ಮಾಡ್ಕೊತೀನಿ ಅಷ್ಟೇ. ಸೊ ಆಗಲೇ ಹೇಳ್ದಂಗೆ ಈ ದೀಪನ ನೋಡ್ಕೋತಿರ್ತೀನಿ. ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬತ್ತಿ ಸರಿ ಮಾಡಿಕೊಂಡು ಈ ರೀತಿ ಮಾಡ್ಕೊತಿರ್ತೀನಿ ಅಷ್ಟೇ. ಬಿಟ್ಟರೆ ಅದೇ ಕಥೆಯಾಗಿ ಅಲ್ಲಿ ಕುತ್ಕೊಂಡು ಆ ದೀಪನ್ನೇ ನೋಡ್ಕೊಂಡಿರ್ಬೇಕು. ಇದನ್ನ ಇಟ್ಬಿಟ್ಟಿದ್ದೀವಿ, ಇನ್ನೇನೋ ನಮಗೆ ತುಂಬ ಪ್ರಾಬ್ಲಮ್ ಅಂದರೆ ತುಂಬ ಕಷ್ಟ, ಆ ಥರ ನಿಜವಾಗ್ಲೂ ಏನೂ ಇಲ್ಲ. ಒಂದು ಒಳ್ಳೆ ಮನಸ್ಸಿಂದ ಸಂಕಲ್ಪ ಮಾಡಿಕೊಂಡು ಹಚ್ಚಿ ನೀವೇನಾದರೂ ಒಂದು ಕೋರ್ಕೊಂಡು ನಮ್ಗೆ ಈ ಥರ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಖಂಡಿತ ಆಗತ್ತೆ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಿದ್ದೀನಿ ಇಲ್ಲಿ. ಮತ್ತು ಡೈಲಿ ಪೂಜೆ ಮಾಡುವಾಗ ನೈವೇದ್ಯ ಏನಾದರೂ ಮಾಡ್ತೀನಿ ನಾನು. ನಿಮಗೆ ಸಾಧ್ಯವಾದರೆ ನೀವು ಸಹ ನೈವೇದ್ಯ ಮಾಡ್ಬೋದು. ಇಲ್ಲ ನಮಗೆ ಸಾಧ್ಯವಾಗೋದಿಲ್ಲ, ನಾವು ಆಫೀಸ್ಗೆ ಹೋಗ್ತೀವಿ, ನಾವು ವರ್ಕಿಂಗ್ ವುಮನ್ಸು, ನಮ್ಗೆ ಇವೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಖಂಡಿತ ನೀವು ಒಂದು ಗ್ಲಾಸಲ್ಲಿ ಹಾಲು ಸಕ್ಕರೆ ಹಾಕಿ ಇಟ್ಟು ಸಹ ದೇವ್ರಿಗೆ ಪೂಜೆ ಮಾಡ್ಕೋಬೋದು. ಇಲ್ಲ ಅಂದರೆ ಕಡಲೆ ಸಕ್ಕರೆ ಹಾಕಿ ಇಡ್ಬೋದು. ಅದು ನಿಮ್ಮ ಅನುಕೂಲ ಆಗಿರತ್ತೆ. ಮತ್ತು ಕೆಲ್ಸಕ್ಕೆ ಹೋಗೋರು ಇದು ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ಕೊಳಕ್ಕೆ ಹೋಗಬೇಡಿ. ಆ್ಯಸ್ ಯೂಶ್ವಲ್ ನೀವು ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ತಿರ್ತೀರ ಅಲ್ವಾ, ಹಾಗೆ ಒಂದು ಪೂಜೆ ಮಾಡಿಬಿಟ್ಟು ಹೋದರೆ ಆಯಿತು. ಹಾಗೇನೆ ಇನ್ನು ಈ ನವರಾತ್ರಿಲಿ 9 ದಿನಾನು 9 ಕಲರ್ಸ್ ಅನ್ನೋದು ಇರುತ್ತೆ. ಮುಂಚೆ ನಾವು ಚಿಕ್ಕವರಿದ್ದಾಗ ಖಂಡಿತ ಈ ಕಲರ್ಸ್ ಬಗ್ಗೆ ಎಲ್ಲ ನನಗೂ ಏನೋ ಗೊತ್ತಿರಲಿಲ್ಲ. ನಾವು ನಾರ್ಮಲ್ ಒಂದು ಎತ್ನಿಕ್ ವೇರ್ ಟ್ರೆಡಿಷನ್ ಅಂದರೆ ಅವಾಗೆಲ್ಲ ಬಿಡಿ, ನಾವೆಲ್ಲ ಆ ಲಂಗ ಬ್ಲೌಸು ಲೈಕ್ ಆ ಥರನೇ ಹಾಕ್ತಾ ಇದ್ದಿದ್ದು. ಆ ಥರ ಡ್ರೆಸ್ಸನ್ನು ಹಾಕ್ಕೊಂಡು ಪೂಜೆ ಮಾಡ್ತಿದ್ವಿ ಹೊರತು ಯಾವುದೇ ಒಂದು ಕಲರ್ನೆಲ್ಲ ನಾನು ಫಾಲೋ ಮಾಡ್ತಿರ್ಲಿಲ್ಲ. ಬಟ್ ಆಮೇಲೆ ನಾನು ಸಹ ಕಲರ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಸೊ 9 ದಿನಾನು 9 ಕಲರ್ಸನ್ನ ನಾನು ಹಾಕೋತೀನಿ ಈ ಸೀರೆಗಳನ್ನ. ಸೊ ಇದೇ ವಿಡಿಯೋದಲ್ಲಿ ಯಾವ್ಯಾವ ದಿನ ಯಾವ್ಯಾವ ಕಲರ್ ಅನ್ನೋದು ಒಂದು ಹೊಸ ಪ್ರಯತ್ನದೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ. ನೋಡಿ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ. ಬಟ್ ನಿಮ್ಗೇನಾದರೂ ಅದು ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ, ತೊಂದರೆ ಏನೂ ಇಲ್ಲ. ಬಿಕಾಸ್ ಇಂಟ್ರೆಸ್ಟ್ ಇಲ್ದಿರ ನಾವು ಯಾವುದನ್ನು ನೋಡೋಕ್ಕೆ ಹೋಗಬಾರ್ದು. ಸೊ ಇಷ್ಟು ಹೇಳಿದ್ದೀನಿ ನವರಾತ್ರಿ ಪೂಜೆ ಬಗ್ಗೆ. ಮತ್ತು ನಾನು 9ನೇ ದಿನ ಮುಗಿಸ್ತೀನಿ. ಕೆಲವರು 10ನೇ ದಿನ ಮುಗಿಸ್ತಾರೆ. ನಾನು 9ನೇ ದಿನ ಬಾಗಿಲಿಗೆ ಹಣ್ಣು ಕಾಯಿ ಎಲ್ಲ ಇಟ್ಟು ಕಾಯಿ ಹೊಡೆದು ಪೂಜೆ ಮುಗಿಸ್ಕೋತೀನಿ. ಆವತ್ತಿನ ದಿನ ನೈಟು ನಾನು ದೀಪಕ್ಕೆ ಎಣ್ಣೆ ಹಾಕೋದಿಲ್ಲ. ಅದು ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಉರಿಲಿ ಅಂತ ಹೇಳಿ ಹಾಗೆ ಬಿಡ್ತೀನಿ. ಮತ್ತು ಪ್ರತಿದಿನ ಅಷ್ಟೇ ನೈಟು ಮಲ್ಗಕ್ಕೆ ಮುಂಚೆ ಒಂದ್ಸತಿ ನಾನು ದೀಪನ ಚೆಕ್ ಮಾಡಿಬಿಟ್ಟೆ ಮಲಗ್ತೀನಿ, ನೀಟಾಗಿ ಉರಿತಿದೆಯಾ ಇಲ್ವಾ ಎಣ್ಣೆ ನೋಡಿಕೊಂಡು. ಬಿಕಾಸ್ ಬೆಳಿಗ್ಗೆನೂ ಒಂದ್ಸತಿ ನಾನು ನೋಡ್ಕೊಂಡಿರ್ತೀನಿ, ಮತ್ತು ಸಂಜೆನೂ ನೋಡ್ಕೊಂಡಿರ್ತೀನಿ. ಬಟ್ ರಾತ್ರಿ ಮಲಗುವಾಗನೂ ಒನ್ಸ್ ಅಬ್ಸರ್ವ್ ಮಾಡ್ತೀನಿ ಅಷ್ಟೇ. ಸೊ ಈ ರೀತಿ ಇದೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಸಾಧ್ಯವಾದರೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೆಕ್ಸ್ಟು ಅದೇ ಆ್ಯಸ್ ಯೂಶ್ವಲ್ ನವರಾತ್ರಿದು ಏನು ವೀಡಿಯೋಸ್ ಇರುತ್ತೆ, ಲಾಂಗ್ ವಿಡಿಯೋ ಹಾಕ್ಲಿಕ್ಕೆ ಆಗದೆ ಇದ್ದರೂ ನಾನು ಖಂಡಿತ ಮಿನಿ ವ್ಲಾಗ್ಸ್ನಂತೂ ಶೇರ್ ಮಾಡ್ಕೋತೀನಿ. ಯಾರಾದರೂ ಹೊಸ್ದಾಗಿ ಮಾಡ್ಕೊತಾ ಇದ್ದರೆ ದಯವಿಟ್ಟು ಹೆದರ್ಕೊಂಡು ಮಾಡಬೇಡಿ.
ಒಳ್ಳೆ ಮನಸ್ಸಿಂದ ಒಳ್ಳೆ ಒಂದು ಏನಾದರೂ ಒಂದು ಒಳ್ಳೆ ಸಂಕಲ್ಪ ಮಾಡಿಕೊಂಡು ಮಾಡಿ ಪೂಜೆನ ಖಂಡಿತ ಒಳ್ಳೇದಾಗತ್ತೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ನಾನು ಪ್ರತಿ ಸಲ ಪೂಜೆ ವಿಚಾರಗಳನ್ನ ಹೇಳುವಾಗ ಇದು ಒಂದು ಮಾತು ಹೇಳ್ತೀನಿ, ನೀವು ಏನೇ ಒಂದು ಮಾಡಿ ಆದರೆ ಒಬ್ಬರಿಗೆ ಕೆಟ್ಟದ್ದನ್ನ ಬಯಸಿ ಮಾಡಬೇಡಿ. ಅದು ಯಾವತ್ತೂ ಭಗವಂತನಿಗೆ ಸಲ್ಲೋದಿಲ್ಲ. ನೀವು ಎಷ್ಟು 1000 ಹಾರಗಳನ್ನ ತಂದು ಹಾಕಿದ್ರು, ಎಷ್ಟು ಇವನ್ ಬೆಳ್ಳಿ ದೀಪನೇ ತಂದು ಮಾಡಿಸಿ ಇಟ್ಟು ಪೂಜೆ ಮಾಡಿದ್ರು, ಏನೇ ಮಾಡಿದ್ರು ನೀವು ಒಬ್ಬರಿಗೆ ಕೆಟ್ಟದ್ದು ಬಯಸ್ತಿದ್ದೀರಾ ಅಂದರೆ ಖಂಡಿತ ಅದು ನಿಮಗೆ ಸಲ್ಲೋದಿಲ್ಲ. ನೀವು ಒಬ್ಬರಿಗೆ ಒಬ್ಬರಿಗೆ ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಯಾವತ್ತೂ ಬಯಸ್ಬಿಟ್ಟು ಆಮೇಲೆ ಹೋಗಿ ಭಗವಂತನ ಹತ್ರ ನಾವು ಅಷ್ಟೋತ್ತರಗಳು ಓದ್ಬಿಡೋದು, ಆ ಮಂತ್ರಗಳು ಓದ್ಬಿಡೋದು, ಈ ಮಂತ್ರಗಳು ಓದ್ಬಿಡೋದು, ಅಷ್ಟೊಂದು ಏನು ಅಭಿಷೇಕಗಳು ಮಾಡಿಸ್ಬಿಡೋದು, 5,000 10,000 ಹಾರಗಳು ತೊಗೊಂಡೋಗಿ ಹಾಕ್ಬಿಟ್ಟಿದ್ದೀರಾ ಅಂದರೆ ಖಂಡಿತ ಅದು ಯಾವುದೇ ಕಾರಣಕ್ಕೂ ಭಗವಂತ ಅದನ್ನು ಒಪ್ಪೋದಿಲ್ಲ. ನಾವೇನು ಇದೇ ನ್ಯಾಲ್ಗೆಲಿ ಮಂತ್ರಗಳು ಅಷ್ಟೋತ್ತರಗಳು ಓದಬೇಕು ಅಂದಾಗ ಈ ನ್ಯಾಲ್ಗೆನ ತುಂಬ ಶುಚಿಯಾಗಿ ಇಟ್ಕೊಬೇಕು. ಅಂದರೆ ಕೆಟ್ಟ ಪದಗಳು ಕೆಟ್ಟದಾಗಿ ಬೇರೆಯವ್ರ ಬಗ್ಗೆ ಮಾತಾಡೋದು, ಕೆಟ್ಟದಾಗಿ ಬೇರೆಯವ್ರನ್ನ ನಿಂದಿಸೋದಾಗಿರ್ಬೋದು, ಯೋಚನೆ ಮಾಡೋದಾಗಿರ್ಬೋದು ಮಾಡಬಾರ್ದು. ಸೊ ಇದು ಒಂದು ನನ್ನ ಪರ್ಸ್ನಲ್ ಆಗಿ ನಾನು ಫಾಲೋ ಮಾಡೋದನ್ನು ನಿಮ್ಮ ಜೊತೆ ಹೇಳ್ಕೊತಿದ್ದೀನಿ. ಸೊ ಇವಾಗ ಇದೇ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ ಕಲರ್ಸ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾವತ್ತಿನ ದಿನ ಯಾವ್ಯಾವ ಕಲರ್ ಇರುತ್ತೆ ಅನ್ನೋದು. ಸೊ ಮುಂದೆ ಹಂಗೆ ವಿಡಿಯೋನ ನೋಡಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಸಾರಿ ಕೇಳಬೇಕು, ಏನಕ್ಕೆ ಅಂತ ಅಂದರೆ ನಾನು ನವರಾತ್ರಿ ಶುರು ಆಗೋದು 21ನೇ ತಾರೀಕಿಂತ ಅಂತ ಹೇಳಿಬಿಟ್ಟೆ. ಆ 21 ಬಂದು ಮಹಾಲಯ ಅಮಾವಾಸ್ಯೆ ಇರುತ್ತೆ, 22ನೇ ತಾರೀಕಿಂದ ನವರಾತ್ರಿ ಅನ್ನೋದು ಶುರು ಆಗುತ್ತೆ ಸೋಮವಾರ. ಆ ಮೊದಲನೇ ದಿನ ಬಂದು ನಾವು ತಾಯಿ ಶೈಲಪುತ್ರಿನ ಪೂಜಿಸ್ತೀವಿ, ಅದು ಬಣ್ಣ ಬಂದು ವೈಟ್ ಕಲರ್ ಆಗಿರತ್ತೆ. ಇನ್ನ 2ನೇ ದಿನ ಬಂದು 23ನೇ ತಾರೀಕು ಅಂದ್ರೆ ಮಂಗಳವಾರ. ಸೊ ಅವತ್ತು ನಾವು ತಾಯಿ ಬ್ರಹ್ಮಚಾರಿಣಿನ ಪೂಜಿಸ್ತೀವಿ. ಇನ್ನು ಅವತ್ತಿನ ಬಣ್ಣ ಬಂದು ರೆಡ್ ಕಲರ್ ಆಗಿರತ್ತೆ. ಮೂರನೇ ದಿನ ಅಂದ್ರೆ 24 ಬುಧವಾರ ಆಗಿರತ್ತೆ. ಅವತ್ತಿನ ದಿನ ಚಂದ್ರಘಂಟ ತಾಯಿನ ಪೂಜಿಸ್ತೀವಿ. ಇನ್ನು ಅವತ್ತಿನ ಬಣ್ಣ ಬಂದು ರಾಯಲ್ ಬ್ಲೂ ಆಗಿರತ್ತೆ. ಇನ್ನ ನನ್ನ ಹಾಗೇನೆ ಸೀರೆನ ಇಷ್ಟಪಡೋರ್ಗಂತೂ ಇದು ನಿಜವಾಗ್ಲೂ ಒಂಥರ ಸೀರೆ ಹಬ್ಬ ಅಂತಾನೆ ಹೇಳ್ಬೋದು. ಪ್ರತಿದಿನ ಈ ತರ ಸೀರೆಗಳನ್ನ ಉಟ್ಕೊಂಡು ದೇವ್ರನ್ನ ಪೂಜಿಸೋದು ಅಂತಂದ್ರೆ ಅದು ಒಂಥರ ಮನಸ್ಸಿಗೆ ಎಷ್ಟು ನೆಮ್ಮದಿನ ಕೊಡುತ್ತೆ. ಹಾಗೇನೆ ನಮಗೂ ಸಹ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರತ್ತೆ. ಮತ್ತೆ ಮನೇಲೂ ಅಷ್ಟೇ ಎಲ್ಲರಿಗೂ ಏನೋ ಒಂದು ಪ್ರತಿದಿನದ ಒಂದು ಹಬ್ಬದ ವಾತಾವರಣನೇ ಇರುತ್ತೆ ಅಂತ ಹೇಳ್ಬೋದು. 4ನೇ ದಿನ 25ನೇ ತಾರೀಕು ಗುರುವಾರ ಆಗಿರತ್ತೆ. ಇನ್ನ ಅವತ್ತು ನಾವು ಕುಸುಮಾಂಧ ತಾಯಿನ ಪೂಜಿಸ್ತೀವಿ. ಇನ್ನ ಬಣ್ಣ ಬಂದು ಯೆಲ್ಲೋ ಕಲರ್ ಆಗಿರತ್ತೆ. ಐದನೇ ದಿನ 26ನೇ ತಾರೀಕು ಅವತ್ತು ನಾವು ಸ್ಕಂದ ಮಾತೆನ ಪೂಜಿಸ್ತೀವಿ. ಇನ್ನ ಬಣ್ಣ ಬಂದು ಗ್ರೀನ್ ಕಲರ್ ಆಗಿರತ್ತೆ. ಇನ್ನ ಗ್ರೀನ್ ಕಲರ್ ಅಂತ ಅಂದ್ರೆ ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಬರುತ್ತೆ. ಅಂದ್ರೆ ಗ್ರೀನ್ ಅಂತ ಮಾತ್ರನೇ ಅಲ್ಲ, ಪ್ರತಿ ಒಂದು ಬಣ್ಣದಲ್ಲೂ ಲೈಟ್ ಡಾರ್ಕ್ ಆ ರೀತಿ ವೇರಿಯೇಷನ್ಸ್ ಅನ್ನೋದು ಬರುತ್ತೆ. ಸೊ ನೀವು ಗ್ರೀನ್ ಕಲರ್ ಅಲ್ಲಿ ಬಾಟಲ್ ಗ್ರೀನ್ ಹಾಕೋಬಹುದು, ಲೀಫ್ ಗ್ರೀನ್ ಹಾಕೋಬಹುದು, ಪಿಸ್ತಾ ಗ್ರೀನು, ಸೊ ಯಾವ ಕಲರ್ ಬೇಕಾದ್ರೂ ಹಾಕೋಬಹುದು. ಮೇ ಬಿ ಈ ಕಲರ್ ನಿಮ್ಗೆ ವಿಡಿಯೋದಲ್ಲಿ ಬ್ಲೂಯಿಶ್ ಆ ತರ ಕಾಣಿಸ್ತಿರ್ಬೋದು, ಆದ್ರೆ ಇದು ಒರಿಜಿನಲ್ ಆಗಿ ಬಂದು ನಿಮ್ಗೆ ಗ್ರೀನ್ ಕಲರ್ ಆಗಿರತ್ತೆ ಇದು ಬಣ್ಣ. ಸೊ 6ನೇ ದಿನ 27ನೇ ತಾರೀಕು ಶನಿವಾರ. ಅವತ್ತಿನ ದಿನ ನಾವು ತಾಯಿ ಕಾತ್ಯಾಯನಿನ ಪೂಜಿಸ್ತೀವಿ. ಇನ್ನ ಬಣ್ಣ ಬಂದು ಗ್ರೇ ಕಲರ್ ಆಗಿರತ್ತೆ. ಹಾಗೇನೆ ಇನ್ನ ಈ ವಿಡಿಯೋದಲ್ಲಿ ನಾನು ಉಟ್ಕೊಂಡಿರುವಂತ ಈ ಗ್ರೇ ಕಲರ್ ಸೀರೆಗೆ ನಿಮ್ಗೆ ಬಾರ್ಡರ್ ಬಂದು ಬ್ಲಾಕ್ ಕಲರ್ ಆಗಿ ಕಾಣಿಸುತ್ತೋ ಏನೋ, ಆದ್ರೆ ಅದು ಬ್ಲಾಕ್ ಕಲರ್ ಅಲ್ಲ, ಡಾರ್ಕ್ ಚಾಕ್ಲೇಟ್ ವೈನ್ ಕಲರ್ ಟೈಪ್ ಅಲ್ಲಿ ಬರತ್ತೆ. ನಾನು ಈ ನವರಾತ್ರಿಗಳಲ್ಲಿ ಮತ್ತೆ ಆದಷ್ಟು ಶುಕ್ರವಾರ ನಾನು ಏನು ವಾರ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಆ ಟೈಮಲ್ಲಿ ನಾನು ಬ್ಲಾಕ್ ಕಲರ್ ಅವಾಯ್ಡ್ ಮಾಡ್ತೀನಿ, ಉಟ್ಕೊಳ್ಳೋದಿಲ್ಲ. ಸೊ ಆಮೇಲೆ ಕನ್ಫ್ಯೂಸ್ ಆಗ್ಬೇಡಿ, ಇದು ಬ್ಲಾಕ್ ಕಲರ್ ಅಲ್ಲ. 7ನೇ ದಿನ 28ನೇ ತಾರೀಕು ಭಾನುವಾರ. ಅವತ್ತಿನ ದಿನ ನಾವು ತಾಯಿ ಕಾಲರಾತ್ರಿನ ಪೂಜಿಸ್ತೀವಿ. ಮತ್ತೆ ಬಣ್ಣ ಬಂದು ಆರೆಂಜ್ ಕಲರ್ ಆಗಿರತ್ತೆ. ಹಾಗೇನೆ ನವರಾತ್ರಿಲಿ ನಾವು 9 ದಿನ ನಾವು ಸೀರೆ ಏನು ಉಟ್ಕೋತೀವಿ, ಹೊಸ ಸೀರೆನೆ ಉಟ್ಕೋಬೇಕಾ ಎಲ್ಲಾನು ಅಂತ ಏನೂ ಇಲ್ಲ. ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ ಈ ಕಲರ್ಸ್ ಎಲ್ಲ ನಾರ್ಮಲ್ ಕಲರ್ಸ್ ಇದ್ದೇ ಇರುತ್ತೆ. ಆಗ್ಲೇ ಹೇಳ್ದಂಗೆ ಲೈಟು ಡಾರ್ಕು ಈ ತರ ವೇರಿಯೇಷನ್ಸ್ ಇರುತ್ತೆ ಅಷ್ಟೇನೆ. ಸೊ ಮನೇಲಿ ಇರುವಂತ ಸೀರೆನ ನಮ್ಮ ವಾರ್ಡ್ರೋಬ್ ಅಲ್ಲಿ ಎಷ್ಟು ದಿನ
ಯಾವಾಗಾದ್ರೂ ನಾವು ಆ ಸೀರೆಗಳನ್ನ ಉಟ್ಟೇ ಇರಲ್ಲ. ಸೊ ಇದು ಒಂದು ಚಾನ್ಸ್ ಅಂತಾನೆ ಹೇಳ್ತೀನಿ ನವರಾತ್ರಿಲಿ ಸೀರೆ ಹಬ್ಬ ಮಾಡ್ಕೊಳ್ಳೋದಕ್ಕೆ. ನೀವು ಹೊಸ ಸೀರೆನೆ ತಗೋಬೇಕು ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಈ ಬಣ್ಣ ಕಲರ್ಸ್ ವೇರಿಯೇಷನ್ಸ್ ಇದ್ರೂ ಪರವಾಗಿಲ್ಲ, ಉಟ್ಕೊಳ್ಳೋಕೆ ಇಷ್ಟ ಇದ್ರೆ ಖಂಡಿತ ಉಟ್ಕೋಬಹುದು. 8ನೇ ದಿನ 29 ಸೋಮವಾರ ಬರುತ್ತೆ. ಅವತ್ತು ನಾವು ತಾಯಿ ಮಹಾಗೌರಿನ ಪೂಜಿಸ್ತೀವಿ. ಇನ್ನ ಬಣ್ಣ ಬಂದು ಪೀಕಾಕ್ ಕಲರ್ ಆಗಿರುತ್ತೆ. ಅಂದ್ರೆ ಪೀಕಾಕ್ ಗ್ರೀನ್ ಆದ್ರೂ ಆಗಿರ್ಬೋದು, ಪೀಕಾಕ್ ಬ್ಲೂ ಆದ್ರೂ ಆಗಿರ್ಬೋದು. ಯಾವ ಕಲರ್ ಬೇಕಾದ್ರೂ ನಾವು ಉಟ್ಕೊಬಹುದು. ಅದೇ ಹೇಳದ್ನಲ್ವಾ, ಕಲರ್ ವೇರಿಯೇಷನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನೋದು ಆಗ್ಬೋದು. ಬಟ್ ನಮ್ಮ ಹತ್ರ ಒಂದ್ ವೇಳೆ ಆ ಕಲರ್ಸ್ ಇದೆ ಅಂತಂದ್ರೆ ಖಂಡಿತ ಅದನ್ನೇ ಉಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಒಂದ್ ವೇಳೆ ಇಷ್ಟ ಇದ್ರೆ ನೀವು ಹೊಸ ಸೀರೆನು ತಗೊಂಡು ಉಟ್ಕೋಬಹುದು. ಇನ್ನ ಇದೇ ಬಣ್ಣ ಸೀರೆಗಳನ್ನೇ ಉಟ್ಕೋಬೇಕು ಆತರ ಎಲ್ಲ ಏನು ಇಲ್ಲ. ಇದೆಲ್ಲ ಮುಂಚೆಯಿಂದ ಏನು ಬಂದಿಲ್ಲ. ಇತ್ತೀಚೆಗೆ ನಾವು ಮಾಡ್ಕೊಂಡ್ ಬಂದಿರುವಂತ ಒಂದು ಪದ್ಧತಿಗಳು ಅಂತಾನೆ ಹೇಳ್ಬೋದು ಇದನ್ನ. ಇದೇ ಕಲರ್ಸೇ ಉಟ್ಕೋಬೇಕು ಅಂತ ಅಲ್ದಿದ್ರುನು ನಿಮ್ಮ ಹತ್ರ ಬೇರೆ ಯಾವುದೇ ಒಂದು ಕಲರ್ಸ್ ಇದ್ರೂನು ಸಹ ನೀವು ಉಟ್ಕೊಬಹುದು. ಸೊ ಇನ್ನ 9ನೇ ದಿನ ಬಂದು 30ನೇ ತಾರೀಕು ಮಂಗಳವಾರ ಆಗಿರತ್ತೆ. ಅವತ್ತಿನ ದಿನ ನಾವು ತಾಯಿ ಸಿದ್ಧಿದಾತ್ರಿಯನ್ನ ಪೂಜಿಸ್ತೀವಿ. ಇನ್ನು ಅವತ್ತಿನ ಬಣ್ಣ ಬಂದು ಪಿಂಕ್ ಕಲರ್ ಆಗಿರತ್ತೆ. ಇನ್ನ ಇದು ನಿಮ್ಗೆ ರೆಡ್ ಕಲರ್ ಆಗಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ, ಆದ್ರೆ ಅದು ರಾಣಿ ಪಿಂಕ್ ಕಲರ್ ಆಗಿರತ್ತೆ. ಹಾಗೆ ಯೂಶುವಲಿ 9 ದಿನ ಬರುತ್ತೆ ಅಲ್ವಾ ನವರಾತ್ರಿಗಳು. 10ನೇ ದಿನಕ್ಕೆ ಆಯುಧ ಪೂಜೆ ಅನ್ನೋದು ಬರುತ್ತೆ. ಆದ್ರೆ ಈ ಸತಿ 11ನೇ ದಿನಕ್ಕೆ ಆಯುಧ ಪೂಜೆ ಅನ್ನೋದು ಬಂದಿದೆ. 10 ದಿನ ನವರಾತ್ರಿ ಅನ್ನೋದೇ ಬರುತ್ತೆ. ಅಂದ್ರೆ 9 ನವರಾತ್ರಿಗಳಾಗತ್ತೆ. 10ನೇ ದಿನಾನು ಸಹ ನಾವು ಪೂಜೆ ಮಾಡ್ಕೊಬಹುದು. ಅವತ್ತಿನ ಬಣ್ಣ ಬಂದು ಪರ್ಪಲ್ ಕಲರ್ ಆಗಿರತ್ತೆ 10ನೇ ದಿನದ್ದು. ಇನ್ನ ನನಗೆ ಗೊತ್ತಿರುವಂತ ಕೆಲವೊಂದು ಮಾಹಿತಿನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ವ್ಲಾಗ್ಸ್ ನ ನೋಡಿ ಅಂತ ಹೇಳ್ತಾ, ಮತ್ತೊಂದು ವ್ಲಾಗ್ ಅಲ್ಲಿ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.